ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ವಿಚಾರದ ಬಗ್ಗೆ ತಿಳಿಸಿಕೊಡೋದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀ ವೆಂಕಟರಮಣ ಭಟ್ ಗುರುಜಿಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿಯವರನ್ನ ಬರಮಾಡಿಕೊಂಡಿದ್ದಾಯ್ತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರುಜಿಯವರು ಮೊದಲನೇದಾಗಿ ತಿಳಿಸ್ಕೊಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿ ಗಣೈಃ ಸುಪೂಜ್ಯಂ ಸಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗ ಸಾಮ್ರಾಜ್ಯದೀಕ್ಷಿತಃ. ಶ್ರೀ ವಿಶ್ವಾವಸು ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಪೌರ್ಣಿಮೆ ಶನಿವಾರ ಹಸ್ತ ನಕ್ಷತ್ರ ವ್ಯಾಘಾತ ಯೋಗ ಭದ್ರಾ ಕರ್ಣ. ಇದು ಇವತ್ತಿನ ಪಂಚಾಂಗ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನದಾಗಿ ನೋಡೋದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಮೇಷರಾಶಿ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಮ್ಮಾತೋ ವಾತ್ವರಪಾ ಅಪಸ್ರಿಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಯೋರಜೀಣಾಂ. ಓಂ ಇಮಯ್ಯಮಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇನ ರಾಜನ ಹವಿಷಾ ಮಾದಯಸ್ವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ವಿಶೇಷವಾಗಿ ಶನೈಶ್ಚರನ ಆರಾಧನೆಯನ್ನು ಮಾಡತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂತಂದರೆ ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಾತ್ ಎಂಬಂತೆ ನಮಗೆ ಆಯುಷ್ಯವನ್ನು ನಿರ್ಧಾರ ಮಾಡತಕ್ಕಂಥವನು, ಹಾಗೆ ಜೀವನೋಪಾಯ ನಮಗೆ ಬೇಕಾಗತಕ್ಕಂತಹ ಜೀವನಕ್ಕೆ ಏನೇನು ನೋವು ನಲಿವು ಕಷ್ಟ ಸುಖ ಇವೆಲ್ಲವನ್ನು ಕೊಡತಕ್ಕಂಥವನು, ಹಾಗೆ ಕಷ್ಟವನ್ನು ಕೊಡತಕ್ಕಂಥವನು ಶನೈಶ್ಚರ, ಹಾಗೆ ಕಷ್ಟವನ್ನು ಪರಿಹಾರ ಮಾಡತಕ್ಕಂಥವನು ಕೂಡ ಶನೈಶ್ಚರನೇ ಆಗಿದ್ದಾನೆ. ಯಾಕೆಂತಂದರೆ ನಮಗೆ ಈ ರೀತಿಯಾದಂಥ ಹಿಂದಿನ ಜನ್ಮದಲ್ಲಿ ಯಾವ ಕರ್ಮಕ್ಕೆ ಸಂಬಂಧಪಟ್ಟಂತೆ ಯಾವ ಫಲ ಹೇಳತಕ್ಕಂಥವನು ಅವನಿಗೆ ಗೊತ್ತಿರುತ್ತದೆ. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಯಾರ್ಯಾರಿಗೆ ಏನೇನು ಕೊಡಬೇಕು ಏನೇನು ಬಿಡಬೇಕು ಎಲ್ಲ ಅವನಿಗೆ ಗೊತ್ತಿದೆ. ಅದಕ್ಕಾಗಿ ಅವನು ಆ ಸಂದರ್ಭಕ್ಕೆ ನಮಗೆ ಅವನು ಕೊಡ್ತಾನೆ. ಆದರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಾವು ಅವನ ಸ್ಮರಣೆಯನ್ನು ಮಾಡಲೇಬೇಕು. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಆ ಕರ್ಮವನ್ನು ಅನುಭವಿಸಲೇಬೇಕಂತೆ. ನಾ ಭುಂಕ್ತಂ ಕ್ಷೀಯತೆ ಕರ್ಮ ಕೋಟಿ ಕಲ್ಪ ಶತೈರಪಿ ಎಂಬಂತೆ ಕೋಟಿ ವರ್ಷಗಳು ಆದರೂ ಕೂಡ, ನೂರಾರು ಕೋಟಿ ಸಾವಿರಾರು ಕೋಟಿ ವರ್ಷಗಳ ಆದರೂ ಕೂಡ ನಾವು ಮಾಡಿದಂಥ ಕರ್ಮ ಅನುಭವಿಸಿದಂತೂ ಅದು ಕಳೆಯೋದಿಲ್ವಂತೆ, ಹೋಗೋದಿಲ್ವಂತೆ. ಹಾಗಾಗಿ ಅನುಭವಿಸಲೇಬೇಕು. ಅದು ಯಾವ ರೀತಿಯಲ್ಲಿ ಅನುಭವಿಸಬೇಕು ಅಂತ ಯಾವ ರೀತಿ ಅಂತಾರೆ, ಒಂದು ಮಾನಸಿಕವಾಗಿ, ಇನ್ನೊಂದು ಶಾರೀರಿಕವಾಗಿ. ಯಾಕಂದರೆ ಶಾರೀರಿಕವಾಗಿ ಅನುಭವಿಸ್ತಕ್ಕಂಥ ಕರ್ಮ ಬೇರೆ, ಮಾನಸಿಕವಾಗಿ ಅನುಭವಿಸ್ತಕ್ಕಂಥ ಕರ್ಮ ಬೇರೆ ಆಗಿರ್ತದೆ. ಆ ಬೇರೆಯಾದಂಥ ಕರ್ಮವನ್ನು, ಯಾಕಂದರೆ ಈಗ ನಾವು ಯಾವ ರೀತಿ ಈ ಸ್ವಪ್ನದಲ್ಲಿ ನಾವು ನೋಡ್ತಾ ಇರ್ತೇವೆ, ಕೆಲವೊಂದು ಬಿದ್ದಂಗೆ ಕಾಣುವಂಥದ್ದು, ಹಾಗೆ ಆಕ್ಸಿಡೆಂಟ್ ಆಗತಕ್ಕಂಥದ್ದು, ಅಥವಾ ಭಯದಿಂದ ಯಾರೋ ನಮ್ಮನ್ನು ಹೆದರಿಸ್ತಕ್ಕಂಥದ್ದು,
ಇಂಥ ಕರ್ಮವನ್ನೆಲ್ಲ ಅದು ಮಾನಸಿಕವಾಗಿ ಅನುಭವಿಸಬೇಕು. ಯಾಕಂದರೆ ಶಾರೀರಿಕವಾಗಿ ಅನುಭವಿಸ್ಲಿಕ್ಕೆ ಅದು ಒಂದು ಜನ್ಮಕ್ಕೆ ಸಾಕಾಗೋದಿಲ್ಲ, ಒಂದು ಜನ್ಮಕ್ಕೆ ಆಗೋದಿಲ್ಲ. ಯಾಕಂದರೆ ಈಗ ನಾವು ಎಲ್ಲೋ ಪ್ರಪಾತದಿಂದ ಬಿದ್ದಂಗೆ ಕಾಣ್ತದೆ, ಆದರೆ ಬಿದ್ದರೆ ನಮಗೆ ಈ ಶರೀರ ಇರೋದಿಲ್ಲ. ಯಾಕಂದರೆ ಈ ಚೈತನ್ಯ ಹೇಳ್ತಕ್ಕಂಥದ್ದು ಶರೀರದಿಂದ ಬೇರೆ ಶರೀರಕ್ಕೆ ಹೋಗ್ಬಿಡ್ತದೆ. ಹಾಗಾಗಿ ಅಂಥ ಯಾವ ರೀತಿ ಕರ್ಮ ಇರ್ತದೆಯೋ ಅಂಥ ಕರ್ಮ ಅದು ಮಾನಸಿಕವಾಗಿ ಖಾಲಿಯಾಗಬೇಕಂತೆ. ಹಾಗಾಗಿ ಯಾರು ಹೆಚ್ಚು ಸೇವೆಯನ್ನು ಮಾಡ್ತಾರೋ ಅಥವಾ ಯಾರು ಧ್ಯಾನವನ್ನು ಮಾಡ್ತಾರೋ ಯಾರು ದಾನವನ್ನು ಮಾಡ್ತಾರೋ ಅಂಥವರಿಗೆ ಬೇಗ ಬೇಗ ಆ ಕರ್ಮಗಳು ಖಾಲಿಯಾಗ್ತಾ ಇರ್ತದೆಯಂತೆ. ಹಾಗೆ ನಮಗೆ ಸಂಗ್ರಹ ಆಗತಕ್ಕಂಥ ಯಾವ ರೀತಿ ಕರ್ಮ ಸಂಗ್ರಹ ಆಗ್ತಾ ಇರ್ತದೆ, ಹಾಗೆ ಕರ್ಮ ಖಾಲಿ ಆಗ್ತಾ ಇರ್ತದೆ. ಹಾಗಾದರೆ ನಾವು ಇದನ್ನೆಲ್ಲ ನೋಡುತ್ತೇವೆ. ಆದರೆ ಕರ್ಮ ಅಂದರೆ ಏನು? ಹಾಗಾದರೆ ಕರ್ಮ ಅಂದರೆ ಏನು? ಕರ್ಮ ಅಂದರೆ ಕೆಲಸ. ನಾವು ಹಿಂದೆ ಏನು ಕೆಲಸ ಮಾಡಿದ್ದೇವೆ ಅದಕ್ಕೆ ತಕ್ಕಂತೆ ನಾವು ಅನುಭವಿಸ್ತಕ್ಕಂಥದ್ದು. ಯಾಕಂದರೆ ಹಿಂದಿನ ಜನ್ಮದ ಋಣವನ್ನು ತೀರಿಸಲಿಕ್ಕೆ ನಮಗೆ ಈ ಶರೀರ ಬಂದದೆ. ಅದು ಯಾವ ರೀತಿಯಲ್ಲಿ ಹೇಗೆ ತೀರಿಸ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಯಾಕಂದರೆ ಈಗ ಒಂದು ನಾಯಿಯನ್ನು ನಾವು ಸಾಕಿದ್ರೂ ಕೂಡ ಅದು ನಮ್ಮ ಋಣವನ್ನು ಇಟ್ಕೊಳ್ಳೋದಿಲ್ವಂತೆ. ನಾವು ಅದಕ್ಕೆ ಏನೋ ತಿಂಡಿ ಕೊಟ್ಟಿದ್ದೇವೆ, ಅದಕ್ಕೇನೋ ಒಂದು ನೀರು ಕೊಟ್ಟಿದ್ದೇವೆ ಅಂತಂದರೂ ಆ ಅನ್ನದ ಋಣ ನೀರಿನ ಋಣ ಅದು ಇಟ್ಕೊಳ್ಳೋದಿಲ್ವಂತೆ. ಅದು ಏನು ನಮಗೆ ರಕ್ಷಣೆ ಕೊಡಬೇಕೋ, ಏನು ನಮ್ಮಿಂದ ಅದು ತಗೊಂಡಿದೆಯೋ ಅದ್ರ 1000 ಪಟ್ಟು ನಮಗದು ತೀರ್ಸಕ್ಕೆ ಹೋಗ್ತದೆಯಂತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಕರ್ಮವನ್ನು ಈ ಋಣವನ್ನು ತೀರಿಸಲೇಬೇಕು. ಯಾಕಂದರೆ ನಾವು ಯಾರ ಹತ್ರ ಏನು ತಗೊಂಡಿದ್ದೇವೆ ಗೊತ್ತಿಲ್ಲ, ಅದಕ್ಕಾಗಿ ನಾವೀಗ ತೀರಿಸ್ತಾ ಇದ್ದೇವೆ. ಅದು ಯಾರೋ ನಮಗೆ ಕೊಡ್ತಾ ಇದ್ದಾರೆ ಅಂತಾದರೆ ಹಿಂದಿನ ಜನ್ಮದ ನಾವು ಅವ್ರಿಗೆ ಕೊಟ್ಟಿರಬೇಕು, ಅಥವಾ ಅವರು ನಮ್ಮ ಮುಂದಿನ ಜನ್ಮದಲ್ಲಿ ಕೊಡ್ತಾರೆ. ಇದು ಎರಡೇ ಇರೋದು. ಹಾಗಾಗಿ ಮೊದಲನೇದಾಗಿ ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಆಹಾರದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು, ಹಾಗೆ ಸ್ವಲ್ಪ ಮಾತು ಕಠಿಣವಾಗುವಂಥದ್ದು. ಯಾಕಂದರೆ ಮಾತು ಕಠಿಣವಾಗ್ತಾ ಹೋದಂಗೆ ಮನಸ್ಸು ದೂರ ಆಗ್ತದೆ ಅಂತ. ಮಾತು ಆಡದೇ ಇದ್ದರೂ ಒಳ್ಳೆಯದು. ಈಗ ನಮಗೆ ತುಂಬ ಸಿಟ್ಟು ಬಂದೋಯ್ತು, ಸಿಟ್ಟು ನಮಗೆ ದಿವಸನೂ ಬರ್ತದೆ. ಈಗ ಸಿಟ್ಟು ಬರುವುದಿಲ್ಲ ದಿವಸ, ಡೈಲಿ ಎಲ್ಲರಿಗೂ ಬರ್ತದೆ. ಆ ಸಿಟ್ಟು ನಾವೇ ಕಡಿಮೆ ಮಾಡ್ಕೊಳ್ಬೇಕಂತ. ಆ ಸಿಟ್ಟು ಮಾಡ್ತಾ ಹೋದಂಗೆ ಅದರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ. ಯಾಕಂದರೆ ಹಿಂದೆ ಗಾದೆ ಹೇಳಿಬಿಟ್ಟಿದ್ದಾರೆ, ಒಬ್ಬನಿದ್ದರೆ ಹೆದರ್ಕೊಂಡು ಸಾಯ್ತಾನೆ, 2 ಜನ ಇದ್ದರೆ ಹೊಡ್ಕೊಂಡು ಸಾಯ್ತಾರೆ. ಇದು ಗಾದೆ. ಇದು ಯಾಕೆಂತಂದರೆ ಒಬ್ಬನಿದ್ದರೆ ಅವನಿಗೆ ತುಂಬ ಹೆದರಿಕೆ, ಯಾರು ಏನು ಮಾಡಿಬಿಡ್ತಾರೋ ಅಯ್ಯೋ ಹಂಗೆ. 2 ಜನ ಇದ್ದರೆ ಇಬ್ಬರು, ಅವನಿಗೆ ಕೇಳಿದ್ದು ಇವನಿಗೆ ಆಗೋದಿಲ್ಲ, ಇವ್ನು ಹೇಳಿದ್ದು ಅವನಿಗೆ ಆಗೋದಿಲ್ಲ. ಇದೇ ರೀತಿ ಜಗತ್ತಿರೋದು. ಹಾಗಾಗಿ ಇದರಲ್ಲಿ ನಾವು ಆ ಸಾಮರಸ್ಯ, ಒಬ್ಬರು ಹೇಳಿದ್ದನ್ನು ಇನ್ನೊಬ್ಬರು ಕೇಳ್ಕೊಂಡು ಹೋಗಬೇಕು ಅಂತಂದರೆ ಆವಾಗ, ಯಾಕಂದರೆ ಈಗ 2 ಚಕ್ರದ ಗಾಡಿ ಇರಲಿ 4 ಚಕ್ರದ ಗಾಡಿ ಇರಲಿ, ಒಂದೇ ಕಡೆ ಹೋದ್ರೆ ಮಾತ್ರ ಮುಂದೆ ಹೋಗ್ತದೆ. ಇದೊಂದು ಕಡೆ ಹೋಗಬೇಕು ಅದೊಂದು ಕಡೆ ಹೋಗಬೇಕು ಅಂದರೆ ಅದು ಇದ್ದಲ್ಲೇ ಇರ್ತದೆ, ಅದು ಹೋಗೋದಿಲ್ಲ ಮುಂದೆ. ಹಾಗೆ ಆ ರೀತಿ ಇನ್ನು ಹಣಕಾಸಿನ ತೊಂದರೆ ಸ್ವಲ್ಪ ಬರತಕ್ಕಂಥದ್ದು, ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು, ಸ್ವಲ್ಪ ಕೆಲಸ ಕಾರ್ಯ ನಾವು ಅಂದುಕೊಂಡಿರ್ತಕ್ಕಂಥ ಏನು ಅಂದುಕೊಳ್ತೇವೆಯೋ ಅಂಥದ್ದು ಸ್ವಲ್ಪ ಸುಗಮವಾಗಿ ಆಗತಕ್ಕಂಥದ್ದು. ಯಾಕಂದರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ಹೇಳಿದ್ದಾಳೆ ಭಗವಂತ. ಯಾಕಂದರೆ ನಾವು ಅಂದುಕೊಂಡಿದ್ದು ಆಗಬೇಕು ಅಂದರೆ ಅದು ಕೂಡ ಭಗವಂತನ ಅನುಗ್ರಹದಿಂದಲೇ ಆಗಬೇಕಂತೆ. ಯಾಕಂದರೆ ಅದಕ್ಕೆ ಆ ಸಂಕಲ್ಪ ಹೇಳತಕ್ಕಂಥದ್ದು. ಸಂಕಲ್ಪ ಅಂದರೆ ಏನು? ಹಾಗಾದರೆ ಸಂಕಲ್ಪ ಅಂದರೆ ನಾವು ಮನಸ್ಸಿನಲ್ಲಿ ಏನು ಅಂದುಕೊಳ್ತೇವೆಯೋ ಅದೇ ಸಂಕಲ್ಪ, ಬೇರೆ ಏನಿಲ್ಲ. ಅದಕ್ಕಾಗಿ ನಾವು ಏನೂ ಅಂದುಕೊಳ್ಳಬಾರದಂತೆ. ಯಾಕಂದರೆ ನಾವು ಅಂದುಕೊಂಡಿದ್ದು ಆದರೆ ಸಂತೋಷ, ಆಗಲಿಲ್ಲ ಅಂದರೆ ದುಃಖ. ಆ ದುಃಖ ನಮಗೆ, ಯಾಕಂದರೆ ಸಂತೋಷವೂ ಒಳ್ಳೆಯದಲ್ಲ, ದುಃಖನೂ ಒಳ್ಳೆಯದಲ್ಲ. ಅದಕ್ಕೆ ಈಗ ಹಾರ್ಟ್ ಅಟ್ಯಾಕ್ ಆಯಿತು ಅಂದರು, ಅದು 2 ಕಾರಣಕ್ಕಾಗ್ತದೆ. ಒಂದು ಯಾವುದಕ್ಕೆ? ತುಂಬ ಸಂತೋಷವಾದಾಗ, ಇನ್ನೊಂದು ತುಂಬ ದುಃಖವಾದಾಗ. ಹಾಗಾಗಿ ಇದು 2 ಒಳ್ಳೆಯದಲ್ಲ, ಸಂತೋಷವೂ ಒಳ್ಳೆಯದಲ್ಲ, ದುಃಖನೂ ಒಳ್ಳೆ. ಹಾಗಾದರೆ ಹೇಗಿರಬೇಕು?
ಸಮತ್ವ, ಆ ಸಮತೋಲನ ಇರಬೇಕು. ಯಾರು ಹೇಳಿದ್ರು ಕೂಡ ಇವನಿಗೇನೂ ಆಗಬಾರ್ದು, ಅವನ ಮನಸ್ಸಿಗೆ. ಅದಕ್ಕೆ ಯಾರದ್ದೇ ಪ್ರಭಾವಕ್ಕೆ ನಾವು ಒಳಗಾಗಬಾರ್ದಂತೆ, ಆ ರೀತಿ ಪ್ರಭಾವಿತರಾಗಬಾರದು. ಹಾಗಾಗಿ ಇವತ್ತಿನ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿ, ಶಿರೋಬಾಧೆ, ತಲೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಆಗತಕ್ಕಂಥದ್ದು, ಹಾಗೆ ತಲೆನೋವು ಇತ್ಯಾದಿ ಸಮಸ್ಯೆ, ಮತ್ತು ಸಂಗಾತಿಯಿಂದ ಸಹಕಾರ ಇವತ್ತಿನ ದಿವಸ ಸಿಗುವಂಥದ್ದು. ದುರ್ಗಾ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗತಕ್ಕಂಥದ್ದು. ಅನಗತ್ಯ ವ್ಯಯ, ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು, ಹಾಗೆ ಸಾಲ ಆಗತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಆದಷ್ಟು ಸಾಲ ಮಾಡಿಕೊಳ್ಬಾರ್ದು. ನಮಗೆ ಸಾಲವೇ ಶೂಲಕ್ಕೆ ಕಾರಣ, ಅದಾಗಬಾರ್ದು. ಹಾಗಾಗಿ ಕೆಲಸದಲ್ಲಿ ಸ್ವಲ್ಪ ಪರಿಶ್ರಮ ಅಗತ್ಯ, ಪರಿಶ್ರಮದಿಂದ ಕಾರ್ಯಸಿದ್ಧಿಯಾಗತಕ್ಕಂಥದ್ದು. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ, ಬುದ್ಧಿಬಲ ಸ್ವಲ್ಪ ಕುಸಿಯತಕ್ಕಂಥದ್ದು, ಅಂದರೆ ನಮಗೆ ಆಲೋಚನಾ ಶಕ್ತಿ ಸ್ವಲ್ಪ ಕಡಿಮೆ ಆಗತಕ್ಕಂಥದ್ದು. ಯಾರೋ ಏನೋ ಹೇಳಿದ್ದಾರೆ, ಅದರಿಂದ ನಾವು ಪ್ರಭಾವಿತರಾಗಿ ನಮಗೆ ಏನು ಮಾಡಬೇಕು, ಏನು ಬಿಡಬೇಕು, ಈ ಥರ ಅದು ನಮಗೆ ಆ ಮನಸ್ಸು ಆಲೋಚನೆ ಮಾಡುವುದಿಲ್ಲ. ಯಾಕೆಂದರೆ ಅದು ಮನಸ್ಸು ಒತ್ತಡದಲ್ಲಿ ಇದ್ದಾಗ ಯಾವುದೇ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ತುಂಬ ಒತ್ತಡ, ತುಂಬ ಬೇಜಾರು ಹಾಗಿದ್ದಾಗ ನಾವು ಯಾವ ಕೆಲಸವನ್ನು ಮಾಡಬಾರ್ದು. ಅದರಲ್ಲೂ ಕೂಡ ಈಗ ಡ್ರೈವಿಂಗು, ಗಾಡಿಯನ್ನು ಓಡಿಸ್ತಕ್ಕಂಥದ್ದು ಮಾಡಲೇಬಾರ್ದು. ಯಾಕಂದರೆ ನಾವು ನೋಡ್ತಾ ಇರ್ತೇವೆ ಎಷ್ಟೋ ಆಕ್ಸಿಡೆಂಟ್ಗಳು ಈ ಕಾರಣಕ್ಕಾಗಿ, ಒತ್ತಡದಲ್ಲಿ ಇದ್ದಾಗ ಅಥವಾ ಬೇಸರದಲ್ಲಿ ಇದ್ದಾಗ ಆಕ್ಸಿಡೆಂಟ್ ಆಗ್ತದೆ. ಯಾಕಂದರೆ ಅವನ ಆಲೋಚನೆ ಎಲ್ಲೋ ಇರ್ತದೆ, ಕಣ್ಣು ನೋಡ್ತಾ ಇರ್ತದೆ, ಆದರೆ ಮನಸ್ಸಲ್ಲಿ ಇರುವುದಿಲ್ಲ, ಅದು ಎಲ್ಲೋ ಬೇರೆ ಎಲ್ಲೋ ಇರ್ತದೆ. ನಾವು ಅಂದ್ಕೊಳ್ತೇವೆ, ಹಿಂಗೆ ನೋಡ್ತಾ ಇರ್ತೇವೆ, ಅವು ನೋಡೋ ನನ್ನ ಹತ್ರ ಮಾತಾಡಲಿಲ್ಲ ಅಂತೇವೆ. ಅದು ಯಾಕೆ? ಕಣ್ಣು ನೋಡ್ತಾ ಇರ್ತದೆ ಹೌದು, ಆದರೆ ಮನಸ್ಸು ನೋಡ್ತಾ ಇರೋದಿಲ್ವ, ಅಲ್ಲಿ ಮನಸ್ಸು ಬೇರೆ ಎಲ್ಲೋ ಇರು. ಹಾಗಾಗಿ ಇದೆಲ್ಲ ಬದಲಾವಣೆ ಆಗತಕ್ಕಂಥದ್ದು. ಇನ್ನು ಹೆಚ್ಚಿನ ಅನುಕೂಲ ಆಗತಕ್ಕಂಥದ್ದು, ಉನ್ನತ ಶಿಕ್ಷಣದವರಿಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಯಾವ ರೀತಿ, ಯಾಕಂದರೆ ಅವರ ನಾವು ಓದಬೇಕು ಹೇಳತಕ್ಕಂಥ ಆ ಶಕ್ತಿ, ಆ ಭಕ್ತಿ, ಆ ಶ್ರದ್ಧೆ, ಇದೆಲ್ಲ ಬರತಕ್ಕಂಥದ್ದು. ಹಾಗೆ ಮಕ್ಕಳಲ್ಲಿ ಸಾಮರಸ್ಯ ಇರತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿ, ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಜಾಸ್ತಿ ಬರತಕ್ಕಂಥದ್ದು, ಕಾರ್ಯ ಹಾನಿ ಆಗತಕ್ಕಂಥದ್ದು. ಹಾಗೆ ಕೃಷಿಕರಿಗೆ ವಿಶೇಷವಾದಂಥ ಅನುಕೂಲ ಆಗತಕ್ಕಂಥದ್ದು, ಬಂಧುಗಳಿಂದ ಸಹಕಾರ ಸಿಗುತ್ತದೆ. ಹಾಗೆ ಹಾಲು ಮಾರಾಟಗಾರರಿಗೆ ಅನುಕೂಲ ಆಗತಕ್ಕಂಥದ್ದು. ಗಣಪತಿಗೆ ಬೆಲ್ಲ ಸಮರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿ, ಸಹೋದರಿಯರಿಂದ ಸಹಕಾರ, ಸಹೋದರಿ. ಯಾಕೆಂದರೆ ಕುಟುಂಬದಲ್ಲಿ ಯಾವ ರೀತಿ ಸಹಕಾರ ಇದೆಯೋ ಒಗ್ಗಟ್ಟಿನಲ್ಲಿ ಬಲವಿದೆ. ಆ ಬಲ ನಮಗಿದ್ದರೆ ಒಗ್ಗಟ್ಟಿಗೆ ಆ ಶಕ್ತಿ ಇರತಕ್ಕಂಥದ್ದು. ಹಾಗೆ ಸೇವಕರಿಂದ ಸಹಾಯ ಸಿಗತಕ್ಕಂಥದ್ದು. ಹಾಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಆಗತಕ್ಕಂಥದ್ದು, ವೃತ್ತಿಯಲ್ಲಿ ಸ್ವಲ್ಪ ತೊಡಕು ಬರತಕ್ಕಂಥದ್ದು. ಆದ್ದರಿಂದ ಈಶ್ವರ ಪ್ರಾರ್ಥನೆ ಮಾಡೋದರಿಂದ ರುದ್ರಾಭಿಷೇಕ ಅಥವಾ ರುದ್ರದೇವರ ದರ್ಶನ ಅಥವಾ ಆಂಜನೇಯ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನುಳಿದ ರಾಶಿಗಳ ಫಲಾನುಫಲಗಳಿಗೆ ಏನಿದೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ತುಲಾ ರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ವಸ್ತು ಸ್ವಲ್ಪ ಕಳವಾಗತಕ್ಕಂಥದ್ದು ಅಥವಾ ಅಚಾತುರ್ಯದಿಂದ ನಾವೆಲ್ಲೋ ಬಿಟ್ಟು ಹೋಗತಕ್ಕಂಥದ್ದು. ಯಾಕೆಂದರೆ ನಮಗೆ ಎಲ್ಲೋ ಆಭರಣ ಇರ್ಬೋದು, ಅಥವಾ ಮೊಬೈಲ್ ಇರ್ಬೋದು, ಅಥವಾ ಬೇರೆ ಯಾವುದೇ ತರತಕ್ಕಂಥ ಬೆಲೆ ಬಾಳುವ ವಸ್ತು, ಇವೆಲ್ಲ ಅಚಾತುರ್ಯದಿಂದ ಮರೆತು ಹೋಗತಕ್ಕಂಥ ಸಾಧ್ಯತೆ, ಅಥವಾ ಯಾವುದೇ ರೀತಿಯಾದಂಥ ಮನೆ
ಚಾವಿ ಇರ್ಬೋದು ಅಥವಾ ಗಾಡಿ ಚಾವಿ ಇರ್ಬೋದು, ಎಲ್ಲೋ ಬಿಟ್ಟು ನಾವು ಹೋಗತಕ್ಕಂಥದ್ದು. ಹಾಗಾಗಿ ಆದಷ್ಟು ನಾವು ಇವತ್ತಿನ ದಿವಸ ನಮ್ಮ ಮೇಲೆ ನಮಗೆ ಎಚ್ಚರಿಕೆ ಇರಬೇಕು. ಯಾಕಂದರೆ ನಾವು ಹುಡುಕ್ತಾ ಇರ್ತೇವೆ, ಕೈಯಲ್ಲೇ ಫೋನ್ ಇರ್ತದೆ, ಎಲ್ಲ ಕಡೆ ಹುಡುಕ್ತಾ ಇರ್ತದೆ, ನನ್ನ ಫೋನ್ ಎಲ್ಲಿ ಹೋಯ್ತು ಅಂತ. ಈ ರೀತಿ, ಯಾಕೆಂದರೆ ಇದು ನಮಗೆ ನಮ್ಮ ಮನಸ್ಸು ಕಾಯ ವಾಚ ಮನಸ್ಸು ಅಂತ ಹೇಳ್ತೇವೆ ನಾವು. ಅದು ಮೂರು ಇರಬೇಕಂತೆ. ನಮ್ಮ ಶರೀರ ಇದ್ದಲ್ಲೇ ಮನಸ್ಸು ಇರಬೇಕು. ಆ ಮನಸ್ಸಿದ್ದಲ್ಲೇ ನಾವು ಏನು ಮಾಡ್ತಾ ಇದ್ದೇವೆ ಹೇಳ್ತಕ್ಕಂಥದ್ದು, ಅದು ಆ ಕೆಲಸಕ್ಕೆ ಸಂಬಂಧಪಟ್ಟಂತ ಎಲ್ಲವದಕ್ಕೆ ತ್ರಿಕರಣ ಶುದ್ಧಿ. ಆ ತ್ರಿಕರಣ ಶುದ್ಧಿಯಿಂದ ಮಾಡಿದಂಥ ಆ ಕೆಲಸವನ್ನ, ಆ ಒಂದು ಸೇವೆಯನ್ನ ಭಗವಂತ ಅವನು ಸ್ವೀಕಾರ ಮಾಡ್ತಾನಂತೆ. ಯಾಕಂದ್ರೆ ಭಗವಂತನಿಗೆ ಏನು ಕೊಡತಕ್ಕಂಥದ್ದು ನಾವು ಏನೂ ಇಲ್ಲ. ನಾವು ಅವನಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ? ಏನು ಕೊಟ್ಟಿದ್ದೇವೆ? ಯಾಕಂದ್ರೆ ನಾವೇನು ತರಲಿಲ್ವಲ್ಲಿ, ನಾವೇನಾದ್ರು ತಗೊಂಡು ಬಂದಿದ್ದೇವೆ ಕೊಡ್ಲಿಕ್ಕೆ? ಬರ್ತಾ ಹಾಗೆ ಬಂದಿದ್ದೇವೆ, ಹೋಗ್ತಾನೂ ಹಾಗೆ ಹೋಗುದೆ. ನಾವೆಲ್ಲ ಜನರನ್ನೆಲ್ಲ ನೋಡಿ ಆಯ್ತು, ಈಗ ಎಲ್ಲ ಕಡೆ ನೋಡಿ ಆಯ್ತು. ಯಾರು ಹೋಗ್ತಾ ₹1 ತಗೊಂಡು ಹೋಗ್ಲಿಲ್ಲ, ಎಲ್ಲ ಬಿಟ್ಟೆ ಹೋಗಿದ್ರು. ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ ಭಾರ್ಯಾ ಗೃಹದ್ವಾರೆ ಜನೇ ಸ್ಮಶಾನೆ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ ಕರ್ಮಾನುಗೋ ಗಚ್ಚತಿ ಜೀವ ಏಕಃ ಎಂಬಂತೆ ಎಲ್ಲವನ್ನು ಕೂಡ ಇಲ್ಲೇ ಬಿಟ್ಟು ಹೋಗ್ಬೇಕು. ಅಷ್ಟು ನಾವು ಬಿಟ್ಟು ಹೋಗುವುದಿದ್ರೂ ಕೂಡ ಇನ್ನು ನಾವು ಅವನಿಗೆ ಯಾರಿಗೇನು ಕೊಡತಕ್ಕಂಥದ್ದು, ನಾವು ಯಾರು ಏನು ಕೊಡತಕ್ಕಂಥದ್ದು ಹೇಳುವಂತಕ್ಕಂಥದ್ದು ಇಲ್ಲ ಇಲ್ಲಿ. ಆದ್ರೆ ಭಗವಂತನೇ ಎಲ್ಲರಿಗೂ ಕೊಟ್ಟವನು. ಯಾಕಂದ್ರೆ ನಾವು ಯಾರಿಗೂ ₹1 ₹2 ಕೊಡಬಹುದು, ಯಾರಿಗೂ ಒಬ್ಬರಿಬ್ಬರಿಗೆ, ಅಥವಾ 1,00,000 ಎಷ್ಟೋ ಕೊಡಬಹುದು. ಇಡೀ ಪ್ರಪಂಚದಲ್ಲಿ ಎಷ್ಟು ಜನಸಂಖ್ಯೆ ಇದೆ ನಮಗೆ ಗೊತ್ತಿಲ್ಲ, ಎಷ್ಟು ಕೋಟಿ ಇದೆ ಅಂತ ನಮಗೆ ಗೊತ್ತಿಲ್ಲ. 100 ಕೋಟಿಯೋ 1000 ಕೋಟಿಯೋ ಗೊತ್ತಿಲ್ಲ ಜನಸಂಖ್ಯೆ ಇರೋದು. ಆದ್ರೆ ಅಷ್ಟು ಕೋಟಿ ಜನರಿಗೂ ಕೂಡ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ನೀರು, ಯಾವ ರೀತಿಯ ಎಲ್ಲವನ್ನೂ ಭಗವಂತ ಕೊಡ್ತಾನೆ ಯಾವುದೋ ಒಂದು ಸಂದರ್ಭ ಟೈಮಿನಲ್ಲಿ. ಅದಕ್ಕೆ ಅವನು ಭಗವಂತ. ನಮಗಷ್ಟೇ, ಮನುಷ್ಯರಿಗಷ್ಟೇ ಅಲ್ಲ, ಎಲ್ಲ ಪ್ರಾಣಿಗಳಿಗೂ, ಎಲ್ಲ ಪಕ್ಷಿಗಳಿಗೂ ಕೂಡ. ಯಾಕಂದ್ರೆ ನಾವು ಇದನ್ನೆಲ್ಲ ಯಾಕೆ ನೆನಪು ಮಾಡತಕ್ಕಂಥದ್ದು ಅಂದ್ರೆ, ನಾವೇ ಕೇಳ್ತಾ ಇದ್ದೇವೆ, ಅಯ್ಯೋ ನಮಗ್ ಮಾತ್ರ ಭಗವಂತ ಕಷ್ಟ ಕೊಟ್ಟುಬಿಟ್ಟಿದ್ದಾನೆ ಅಂತ. ನಮಗ್ ಮಾತ್ರ ಕಷ್ಟ ಕೊಟ್ಟಿದ್ದಾನೆ, ಬೇರೆಯವರೆಲ್ಲ ಆರಾಮಾಗಿದ್ದಾರೆ ಅಂತ ನಾವು ನೋಡ್ತಾ ಇರ್ತೇವೆ. ಆದ್ರೆ ಹಂಗಿಲ್ಲ ಅದು. ಈಗ ಯಾವುದೋ ಒಂದು ಪಕ್ಷಿ ಅಂತ ನಾವು ನೋಡ್ಕೊಂಡ್ರೆ, ಆ ಪಕ್ಷಿ ಅದು ಹೊರಗಡೆ ಹೋಗಿ ಆಹಾರವನ್ನ ಸ್ವೀಕಾರ ಮಾಡ್ಕೊಂಡು ಬರಬೇಕು. ಅದು ಬಂದು ಅದು ಯಾವ ರೀತಿಯಲ್ಲಿ ತನ್ನ ಗೂಡು ಕಟ್ಟಿರ್ತದೆ. ಆದ್ರೆ ಗೂಡು ಕಟ್ಟಿದ್ದರೆ ಬೇರೆ ಪಕ್ಷಿ ಇರ್ಬೋದು, ಅಥವಾ ಬೇರೆ ಹುಲಿ ಅಥವಾ ಸಿಂಹ ಇರ್ಬೋದು, ಅಥವಾ ಹಾವಿರ್ಬೋದು, ಬೇರೆ ಯಾವುದೇ ಇರ್ಬೋದು, ಆ ಗೂಡಿಗೆ ಬಂದು ತೊಂದರೆ ಕೊಟ್ಟು ಅದು ಮರಿ ಇದ್ರೆ ಅಥವಾ ಮೊಟ್ಟೆ ಇಟ್ಟರೆ ಅದನ್ನು ತಿಂದ್ಕೊಂಡು ಹೋಗ್ಬಿಡ್ತವೆ. ಅದು ರಕ್ಷಣೆ ಕೊಡೋರು ಯಾರು? ಅದು ಬಂದು ನೋಡೋ ತನಕ ಏನೂ ಇಲ್ಲ. ನಮಗ್ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಹೌದು. ಇದನ್ನೆಲ್ಲ ನಮಗೆ ನೋಡಿದಾಗ ಏನು ಗೊತ್ತಾಗ್ತದೆ ಅಂತಂದ್ರೆ, ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ. ಯಾಕಂದ್ರೆ ನಮಗೆ ಇಷ್ಟೆಲ್ಲ ಒಂದು ಆರೋಗ್ಯ ಕೊಟ್ಟಿದ್ದಾನೆ ಭಗವಂತ. ಹಾಗೆ ನಾವು ಊಟ ಮಾಡಿದ್ರೆ ಅದು ಸರಿಯಾಗಿ ಜೀರ್ಣವಾಗ್ತದೆ, ಸರಿಯಾಗಿ ಹಸಿವಾಗ್ತದೆ, ಅಷ್ಟೇ ಸಾಕು. ಆರೋಗ್ಯ ಮತ್ತೆ ನೆಮ್ಮದಿ ನಮಗ್ ಭಗವಂತ ಆನೆ ಕೊಟ್ಟಿದ್ದಾನಂತೆ. ಪ್ರತಿಯೊಬ್ಬರಿಗೂ ಆನೆ ಕೊಟ್ಟಿದ್ದಾನಂತೆ. ಆನೆ ಅಂದ್ರೆ ಅಂದ್ರೆ ಆರೋಗ್ಯ, ನೇ ಅಂದ್ರೆ ನೆಮ್ಮದಿ. ಇದು ಕೊಟ್ಟುಬಿಟ್ರು ಸಾಕಂತೆ. ಇದು ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಕೊಡ್ತಾನೆ. ಅದನ್ನ ನಾವೇ ತಂದು ಕೊಡ್ಲೇಬೇಕು. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಸ್ವಲ್ಪ ಅನಗತ್ಯವಾಗಿ ಖರ್ಚಾಗತಕ್ಕಂಥದ್ದು. ಹಾಗೆ ಕಾರ್ತವೀರ್ಯಾರ್ಜುನ ಜಪವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನ ಪಡೆಯಬಹುದು. ಇನ್ನು ವೃಶ್ಚಿಕ ರಾಶಿ ದೈವಾನುಕೂಲ ಇರತಕ್ಕಂಥದ್ದು. ಅಂದ್ರೆ ಇವತ್ತು ನಮಗೆ ದಾನ ಮಾಡಬೇಕು ಅಥವಾ ದೇವರ ಸ್ಮರಣೆ ಮಾಡಬೇಕು, ಈ ರೀತಿಯಲ್ಲಿ ನಮಗೆ ಮನಸ್ಸು ಬರತಕ್ಕಂಥದ್ದು. ಹಾಗೆ ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರತಕ್ಕಂಥದ್ದು. ಯಾಕಂದ್ರೆ ಇದು
ಎಲ್ಲರ ಮನೆಯಲ್ಲೂ ಇರತಕ್ಕಂಥದ್ದು, ಒಂದಲ್ಲ ಒಂದು ಸಮಸ್ಯೆ, ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಸಮಸ್ಯೆ. ಈ ಸಮಸ್ಯೆಗೆ ಪರಿಹಾರ ಅಂದ್ರೆ ಯಾವುದು? ಇದು ನಮ್ಮಲ್ಲೇ ಪರಿಹಾರ ಇದೆಯಂತೆ. ಯಾಕಂದ್ರೆ ನಾವು ಎಷ್ಟು ಸಹನೆಯಿಂದ ತಾಳ್ಮೆಯಿಂದ ನಾವು ಮುಂದೆ ಹೋಗ್ತೇವೆಯೋ ಅಷ್ಟು ನಮಗೆ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ವ್ಯಾಪಾರದಲ್ಲಿ ಸ್ವಲ್ಪ ತೊಡಕು ಉಂಟಾಗತಕ್ಕಂಥದ್ದು, ಬಂಧು ಮಿತ್ರರಿಂದ ಸಹಕಾರ ಸಿಗತಕ್ಕಂಥದ್ದು. ಹಾಗಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನ ಕಾಣಬಹುದು. ಇನ್ನು ಧನುರಾಶಿ, ಆಪ್ತರಿಗಾಗಿ ಸ್ವಲ್ಪ ವ್ಯಯ ಆಗತಕ್ಕಂಥದ್ದು. ಹಾಗೆ ರೋಗ ಬಾಧೆ, ಏನೋ ಒಂದು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಏನೋ ಭಯ. ಯಾಕಂದ್ರೆ ಭಯದಿಂದ ನಮಗೆ ತುಂಬಾ ಸಮಸ್ಯೆಗಳು ಬರತಕ್ಕಂಥದ್ದು. ಯಾವ ರೀತಿ ಭಯ? ಯಾಕಂದ್ರೆ ಈಗ ಏನೋ ನಂಗೆ ಆಗ್ಬಿಟ್ಟಿದೆ ಹೇಳುವಂಥದ್ದು ಭಯ. ಅದರಿಂದ ಆಗದೇ ಇದ್ರೂ ಕೂಡ ಆಗತಕ್ಕಂಥದ್ದು. ಹಾಗಾಗಿ ಆ ರೀತಿ ಭಯದಿಂದ ನಮಗೆ ನಾವೇ ಬಿಡುಗಡೆ ಹೊಂದ್ಕೊಳ್ಬೇಕು. ಯಾಕಂದ್ರೆ ನಮ್ಮಲ್ಲೇ ಇದೆ. ಈಗ ನಾವು ಏನಾಗಿದೆ ಹೇಳಿ ಡಾಕ್ಟರ್ ಹತ್ರ ಕೇಳೋದಕ್ಕಿಂತಲ್ವ ನಮಗೇ ಗೊತ್ತಿರ್ತದೆ, ನನಗೆ ಇದಾಗಿದೆ, ಇದು ನಮಗೆ ಆಗಲಿಲ್ಲ, ಈ ರೀತಿ. ಹಾಗಾಗಿ ಈ ರೀತಿಯಲ್ಲಿ ನಮಗೆ ವಾತಾವರಣ ಅಲ್ಲಿ ನಮಗೆ ಬರಬೇಕು ಅಂತಂದ್ರೆ ನಮಗೆ ಆಧ್ಯಾತ್ಮಿಕವಾಗಿ ನಾವು ಜಾಸ್ತಿ ಮುಂದೆ ಹೋಗ್ಬೇಕಾಗ್ತದೆ. ಹಾಗಾಗಿ ವಿಶೇಷವಾಗಿ ಶತ್ರುಗಳ ಕಾಟ, ಹಾಗೆ ಸಾಲ ಬಾಧೆ, ಸ್ವಲ್ಪ ಸಾಲ. ಯಾಕಂದ್ರೆ ನಾವು ಆದಷ್ಟು ಇವತ್ತಿನ ದಿವಸ ಸಾಲವನ್ನು ಕೊಡ್ಲೂಬಾರ್ದು, ಸಾಲವನ್ನ ಪಡೆದುಕೊಳ್ಳೂಬಾರದು. ಹಾಗಾಗಿ ಗೋಮಾತೆಯ ಗೋ ಸೇವೆಯನ್ನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನ ಕಾಣಬಹುದು. ಇನ್ನು ಮಕರ ರಾಶಿ, ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು, ಹಾಗೆ ಸಂಗಾತಿಯಿಂದ ಲಾಭ ಬರತಕ್ಕಂಥದ್ದು, ಹಾಗೆ ವ್ಯಾಪಾರಿಗಳಿಗೆ ಲಾಭ ಇರತಕ್ಕಂಥದ್ದು, ಹಾಗೆ ಸ್ವಲ್ಪ ಉದರ ಬಾಧೆ, ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ. ಯಾಕಂದ್ರೆ ಇದು ಯಾವ ರೀತಿ, ಊಟ ಬಲ್ಲವನಿಗೆ ರೋಗವಿಲ್ಲ. ನಾವು ಎಷ್ಟು ಅಚ್ಚುಕಟ್ಟಾಗಿ ಊಟ ಮಾಡ್ತೇವೆಯೋ ಅಷ್ಟು ನಮಗೆ ರೋಗ ಬರುವುದಿಲ್ವಂತೆ. ಹಾಗಾಗಿ ಆದಷ್ಟು ನಾವು ಕರಿದ ಪದಾರ್ಥಗಳನ್ನ ಸೇವನೆ ಮಾಡಬಾರದು. ಹಾಗಾಗಿ ದುರ್ಗಾ ಸನ್ನಿಧಿಯಲ್ಲಿ ಪಂಚಾಮೃತ ಸೇವೆಯನ್ನ ಮಾಡೋದ್ರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನ ಕಾಣಬಹುದು. ಇನ್ನು ಕುಂಭರಾಶಿ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇರತಕ್ಕಂಥದ್ದು, ಕಾರ್ಯಸಿದ್ಧಿ, ಪ್ರಯಾಣದಲ್ಲಿ ತೊಡಕು ಬರತಕ್ಕಂಥದ್ದು, ಬಂಧು ಮಿತ್ರರಲ್ಲಿ ಕಲಹ. ಹಾಗಾಗಿ ನಿರ್ಗತಿಕರಿಗೆ ಅನ್ನದಾನ ಮಾಡತಕ್ಕಂಥದ್ದು. ಯಾಕಂದ್ರೆ ಯಾರು ಹಸಿದವರಿಗೆ ಅನ್ನವನ್ನ ದಾನ ಮಾಡತಕ್ಕಂಥದ್ದು, ಹಾಗೆ ಹಸಿದಾಗ ಊಟ ಮಾಡಬೇಕು. ಆಗ ನಮಗೆ, ಯಾಕಂದ್ರೆ ಯಾರಿಗೆ ಅಗತ್ಯ ಇದೆಯೋ ಅಂಥವರಿಗೆ ಕೊಟ್ರೆ ಅವರಿಂದ ನಮಗೆ ಆಶೀರ್ವಾದ ಸಿಗತಕ್ಕಂಥದ್ದು. ಹೊಟ್ಟೆ ತುಂಬದವರಿಗೆ ಅನ್ನದಾನ ಮಾಡಿದ್ರೆ ಏನಾಗ್ತದೆ, ಅಯ್ಯ ಇದನ್ನ ನನಗೆ ಕೊಟ್ಟಿದ್ದ ಇದೇನು, ಹಾಗಾಗಿ ನಾವು ಆದಷ್ಟು ಎಲ್ಲಿ ಅಗತ್ಯ ಇದೆಯೋ ಅಗತ್ಯವಿದ್ದಲ್ಲಿ ಅವರಿಗೆ ನಾವು ದಾನವನ್ನ ಕೊಡತಕ್ಕಂಥದ್ದು, ಹಾಗೆ ನಮ್ಮ ಸಹಾಯವನ್ನ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಇನ್ನು ಮೀನರಾಶಿ, ದೈವಾನುಕೂಲ ಇರತಕ್ಕಂಥದ್ದು, ಹಾಗೆ ಸಾಧು ಸಂತರ ದರ್ಶನ ಮಾಡತಕ್ಕಂತಹ ಸಾಧ್ಯತೆ, ಹಾಗೆ ತೀರ್ಥಕ್ಷೇತ್ರಗಳ ದರ್ಶನ, ಹಾಗೆ ಸಹೋದರರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರತಕ್ಕಂಥದ್ದು, ಗಂಟಲಿಗೆ ಸಂಬಂಧಪಟ್ಟಂತ ನೋವು, ಹಾಗಾಗಿ ಅದಕ್ಕೆ ನಾವು ಸಂಬಂಧಪಟ್ಟಂತ ಚಿಕಿತ್ಸೆ ಅಂದ್ರೆ ನಮಗೆ, ಯಾಕಂದ್ರೆ ಈ ಗಂಟಲಿಗೆ ಸಂಬಂಧಪಟ್ಟಂತ ಬಾಧೆ ಆದಾಗ ಆದಷ್ಟು ನಾವು ಈ ಮಜ್ಜಿಗೆ ಮತ್ತೆ ಬೆಲ್ಲವನ್ನ ಸೇವನೆ ಮಾಡಬೇಕಂತೆ, ಅವಾಗ ಗಂಟಲು ನೋವು ಕಡಿಮೆ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ನಾಗ ಕವಚವನ್ನ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನ ಕಾಣಬಹುದು. ವೀಕ್ಷಕರೇ, ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳಿಗೆ ಏನಿದೆ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಗುರುಜಿಯವರೇ, ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳು ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದರೆ ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.